ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಕರುನಾಡಿನ ಸಮಸ್ತ ಜನತೆಗೆ, ನ್ಯೂಸ್ ಫಸ್ಟ್ನ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ಇತಿಹಾಸದ ಪುಟ ಸೇರಿದೆ. 2024 ಇವತ್ತಿಂದ ಆರಂಭ ಆಗಿದ್ದು, ಈ ವರ್ಷ ಎಲ್ಲರ ಬದುಕಲ್ಲೂ ಹರ್ಷ ತರಲಿ ಅನ್ನೋದು ನ್ಯೂಸ್ ಫಸ್ಟ್ನ ಆಶಯ. ಈ ಕ್ಷಣದ ಹೆಡ್ಲೈನ್ಸ್ ನೋಡಿ. ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಂಡ ನಾಡಿನ ಜನ. ಬೆಂಗಳೂರಲ್ಲೂ ಭರ್ಜರಿ ಸೆಲೆಬ್ರೇಷನ್. ಮತ್ತಲ್ಲಿ ಮುಳುಗಿದವರ ಕಂಟ್ರೋಲ್ಗೆ ಲಾಠಿ ಬೀಸಿದ ಪೊಲೀಸರು. ಹೊಸ ವರ್ಷಾಚರಣೆ ವೇಳೆ ಯುವತಿ ಜೊತೆ ಅಸಭ್ಯ ವರ್ತನೆ. ಬ್ರಿಗೇಡ್ ರಸ್ತೆಯಲ್ಲಿ ಪುಂಡಾಟ ಮಾಡಿದವನು ಪೊಲೀಸ್ ವಶಕ್ಕೆ. ಕಬ್ಬನ್ ಪಾರ್ಕ್ ಪೊಲೀಸರ ಎದುರು ತಪ್ಪೊಪ್ಪಿಕೊಂಡ ಮಂಡ್ಯ ಮೂಲದ ಆರೋಪಿ. ಬೆಳಗ್ಗಿನ ಜಾವದವರೆಗೂ ನ್ಯೂ ಇಯರ್ ಸಂಭ್ರಮ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬೆಳಗ್ಗೆಯಿಂದಲೇ ಸ್ವಚ್ಛತಾ ಕಾರ್ಯ. ಬಿಬಿಎಂಪಿ ಸಿಬ್ಬಂದಿಗೆ ಖಾಸಗಿ ಸಂಸ್ಥೆ ಸಿಬ್ಬಂದಿಯೂ ಸಾಥ್. 2 ಲೋಡ್ ಚಪ್ಪಲಿಯನ್ನ ಹೊತ್ತೊಯ್ದ ಸಿಬ್ಬಂದಿ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆಶಿ ದಂಪತಿಗೆ ಸಂಕಷ್ಟ. ಕೇರಳ ಚಾನೆಲ್ನಲ್ಲಿ ಹೂಡಿಕೆ ವಿವರ ಕೇಳಿ ಸಿಬಿಐ ನೋಟಿಸ್. ಜನವರಿ 11ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಹೊಸ ವರ್ಷ ಹಿನ್ನೆಲೆ ಮೈಸೂರಲ್ಲಿ 2 ಲಕ್ಷ ಲಾಡು ಪ್ರಸಾದ ವಿತರಣೆ. ಯೋಗ ನರಸಿಂಹ ದೇಗುಲದಲ್ಲಿ ಭಕ್ತರಿಗೆ ಲಾಡು ಹಂಚಿಕೆ. ಯೋಗ ನರಸಿಂಹನ ದರ್ಶನ ಪಡಿತಾ ಇರೋ ಭಕ್ತರು. ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕಳೆಗಟ್ಟಿದ ಹೊಸ ವರ್ಷದ ಸಡಗರ. ಹೂಗಳಿಂದ ಅಲಂಕಾರಗೊಂಡ ತಿರುಪತಿ ತಿಮ್ಮಪ್ಪ. ಶಿರಡಿಯ ಸಾಯಿಬಾಬಾ ಸನ್ನಿಧಿಗೆ ಹರಿದು ಬಂದ ಭಕ್ತ ಸಾಗರ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆಯಾದ 2024ರ ಮೊದಲ ಸೂರ್ಯೋದಯ. ಹುಬ್ಬಳ್ಳಿ ಕ್ಯಾಮೆರಾಮ್ಯಾನ್ ಪಾಂಡುರಂಗಾರ ಕ್ಯಾಮೆರಾ ಕಣ್ಣಲ್ಲಿ ಕಂಡ ರಮಣೀಯ ನೋಟ. ಅರುಣೋದಯದ ಸುಂದರ ದೃಶ್ಯಕ್ಕೆ ಮನಸೋತ ಹುಬ್ಬಳ್ಳಿ ಮಂದಿ. ಕರಾಳ ದಿನ ಆಚರಣೆ ಮಾಡಲು ಸಿದ್ಧರಾದ ಕರವೇ ಕಾರ್ಯಕರ್ತರು. ನಾರಾಯಣಗೌಡ ಬಿಡುಗಡೆ ಮಾಡುವಂತೆ ಆಗ್ರಹ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಪ್ಲಾನ್. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆಗೆ ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣ. ಮಹಿಳೆಯ ರಕ್ಷಣೆಗೆ ಧಾವಿಸಿದ 3 ಗ್ರಾಮಸ್ಥರಿಗೆ ಸನ್ಮಾನ. ಗ್ರಾಮ ಪಂಚಾಯಿತಿ ಸದಸ್ಯರಿಂದ 5,000 ನಗದು ನೀಡಿ ಪುರಸ್ಕಾರ. ಬಳ್ಳಾರಿಯಲ್ಲಿ ಅಂಗನವಾಡಿ ಜಾಗದ ಮೇಲೆ ಭೂಗಳ್ಳರ ಕಣ್ಣು. ಮನೆಗಳ ತೆರವಿಗೆ ಹೈಕೋರ್ಟ್ ಆದೇಶ ಮಾಡಿದ್ರು ಕ್ಯಾರೆ ಎನ್ನದ ಭೂಪರು. ಮಕ್ಕಳ ಭವಿಷ್ಯಕ್ಕಾಗಿ ಜಾಗ ಬಿಟ್ಟು ಕೊಡುವಂತೆ ಗ್ರಾಮಸ್ಥರ ಒತ್ತಾಯ. ಜನವರಿ 22ಕ್ಕೆ ಇಡೀ ಪ್ರಪಂಚವೇ ಅಯೋಧ್ಯೆಯತ್ತ ನೋಡಲಿದೆ. ರಾಷ್ಟ್ರದ ಜನತೆ ಟಿವಿ ಮುಂದೆ ಕುಳಿತು ಶ್ರೀರಾಮ ಜನ್ಮಭೂಮಿಯತ್ತ ನೋಡ್ತಾ ಇದೆ. ಜೈ ಶ್ರೀರಾಮ ಎಂಬ ಘೋಷಣೆ ದೇಶಾದ್ಯಂತ ಮೊಳಗಲಿದೆ ಎಂದ ಕೆಎಸ್ ಈಶ್ವರಪ್ಪ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ಮರ್ಯಾದಾ ಪುರುಷೋತ್ತಮನಿಗೆ ಜಲಾಭಿಷೇಕ. ನೇಪಾಳ ಸೇರಿ 16 ಪವಿತ್ರ ನದಿಗಳಿಂದ ಅಯೋಧ್ಯೆಗೆ ಬಂದ ಜಲ. ರಾಮ ಜನ್ಮಭೂಮಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಯುವತಿಗೆ ನಶೆ ಬರುವ ಔಷಧಿ ಕೊಟ್ಟು ಅತ್ಯಾಚಾರ ಪ್ರಕರಣ. ಮಧ್ಯಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಮುಫ್ತಿಯ ಬಂಧನ. ಹುಬ್ಬಳ್ಳಿ ಪೊಲೀಸರಿಂದ ಗುಲಾಮ ಜಿಲಾನಿ ಅಜಹರಿ ಅರೆಸ್ಟ್. ಉತ್ತರ ಪ್ರದೇಶದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಪ್ರಕರಣ. ಬಿಜೆಪಿ ಶಾಸಕ ರಾಮದುಲರ್ ಗೌರ್ಗೆ 25 ವರ್ಷಗಳ ಕಠಿಣ ಜೈಲು ಶಿಕ್ಷೆ. 10 ಲಕ್ಷ ದಂಡ. ಎಂಎಲ್ಎ ಸ್ಥಾನದಿಂದಲೂ ಅನರ್ಹ. ಹೊಸ ವರ್ಷದ ದಿನವೇ ಇಸ್ರೋ ಮತ್ತೊಂದು ಮೈಲಿಗಲ್ಲು. ಶ್ರೀಹರಿಕೋಟಾದಿಂದ ಎಕ್ಸ್ಪೋಟಾಸ್ ಸೇರಿ 10 ಉಪಗ್ರಹಗಳ ಉಡಾವಣೆ. ಆಕಾಶಕಾಯಗಳ ಅಧ್ಯಯನ ಮಾಡಲಿರೋ ಎಕ್ಸ್ಪೋಸ್ಯಾಟ್. ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇರೋ ಕಾಟೇರ. ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡೋಕೆ ಸಜ್ಜಾದ ಚಾಲೆಂಜಿಂಗ್ ಸ್ಟಾರ್.
ಸಂಜೆ ಒರಾಯನ್ ಮಾಲ್ನಲ್ಲಿ ದರ್ಶನ್ ಸೆಲೆಬ್ರೇಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.